ಮೂಡಿ ಬಂದಿದೆ. ಈ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಿರ್ಮಾಪಕರಾದಂಥ ಗಣೇಶರಾವ್ ಮತ್ತು ಅವ್ರ ತಂಡ ಎಲ್ಲರೂ ಶುಭ ಆಗಲಿ. ಡೈರೆಕ್ಟರ್ ಅಂತ ಪುರುಷೋತ್ತಮ ಅವರೇ, ಮಾಧ್ಯಮದ ಎಲ್ಲ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಈ ಒಂದು 333ನೇ ಸಿನಿಮಾ ನಮ್ಮ ಸೋದರ ಗಣೇಶರಾವ್ ತುಂಬ ಅದ್ಭುತವಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸಿನಿಮಾದಲ್ಲಿ ಪರಮಾತ್ಮ ಆ್ಯಕ್ಟಿಂಗ್ ತುಂಬ ಅದ್ಭುತವಾಗಿ ಬಂದಿದೆ. ಡಾಕ್ಟರ್ ರಾಜ್ಕುಮಾರ್ ನೋಡಿದಂಗೆ ಆಯಿತು ನಮಗೆಲ್ಲರಿಗೆ. ಯಾಕೆಂದರೆ ಇಂಥ ಸಿನಿಮಾಗಳು ಬರಬೇಕು. ಪೌರಾಣಿಕ ಸಿನಿಮಾ ಭಾಳಷ್ಟು ಕಮ್ಮಿ ಬರ್ತಾ ಇದೆ. ಈಗೆಲ್ಲ ಕಮರ್ಷಿಯಲ್ ಸಿನಿಮಾಗಳು ಬರ್ತಾರೆ. ಇಂಥ ಸಿನಿಮಾಗಳು ಅಪರೂಪ ಬರ್ತಾ ಇರೋದು ನಾವು ನೋಡಿ ಭಾಳ ಖುಷಿ ಆಯಿತು. ನಮ್ಮ ಕರ್ನಾಟಕ ಸೇನೆ ಈ 8ನೇ ತಾರೀಕು ಶಿವರಾತ್ರಿ ಜಾಗರಣೆ ಕಾರ್ಯಕ್ರಮ ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕು ಭೀಮರಾಯಗುಡಿಯಲ್ಲಿ ಸುಮಾರು ನಮ್ಮ ಕನ್ನಡ ಸೇನೆ ವತಿಯಿಂದ ಅದ್ಭುತವಾಗಿ ಒಂದು ಟೀಸರ್ ಬಿಡುಗಡೆ ಮಾಡಿ ಒಂದು 10ರಿಂದ 15,000 ಜನ ಸೇರ್ತಾರೆ. ಆ ಭಾಗದಲ್ಲಿ 15 ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಇದೆ. ನಮ್ಮ ಕನ್ನಡ ಸೇನೆ ನಿಮ್ಮ ಸಿನಿಮಾ ತಂಡದಿಂದ ಜೊತೆ ಇರುತ್ತೆ. ನಾವೆಲ್ಲ ಬೆನ್ನೆಲುಬಾಗಿರ್ತೀವಿ ಅಂತೇಳಿ ಭರವಸೆ ಕೊಡ್ತೀನಿ ತಮಗೆ. ಈ ಒಂದು ಟೀಸರ್ ಬಿಡುಗಡೆಗೆ ಕರೆದಂಥ ತಮ್ಮೆಲ್ಲರಿಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಸಿನಿಮಾ ಮುಗಿದ ಮೇಲೆ ಇಷ್ಟು ನಗ್ನಗ್ತಾ ಇರ್ತೀವಿ ಅಂದರೆ ಆ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ಆ ಸಿನಿಮಾದಿಂದ ಯಾವುದೂ ಕೂಡ ಕೆಟ್ಟ ಅಭಿಪ್ರಾಯ ಆಗಿಲ್ಲ ಅನ್ನೋದೊಂದು ಸ್ಪಷ್ಟ ಆಗುತ್ತೆ. ನಮ್ಮ ಈ ಸಿನಿಮಾಗೆ 2 ಕಣ್ಣಂದ್ರೆ ಈಗ ನಮ್ಮ ಮತ್ತೊಮ್ಮೆ ಆತ್ಮೀಯ ಸ್ನೇಹಿತರು ಎಸ್.ಆರ್. ಶ್ರೀನಿವಾಸ್ ಬಂದರು. ಅವರು ಕೂಡ ಸ್ವಾಗತವನ್ನು ಬಯಸ್ತೀನಿ. ಶನಿ ಮಹಾತ್ಮನ ಪಾತ್ರ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಪುರುಷೋತ್ತಮ್ ಅವರು ಬಹಳ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಈ ಸಿನಿಮಾ ಇಷ್ಟು ಬೇಗ ಮೂಡಿ ಬರೋದಕ್ಕೆ, ಇಷ್ಟು ಬೇಗ ಶೂಟಿಂಗ್ ಕಂಪ್ಲೀಟ್ ಆಗೋದಕ್ಕೆ ಅವರ ಶ್ರಮ ಹಗಲಿರುಳು ಶ್ರಮ ಪಟ್ಟಿದ್ದಾರೆ. ಜೊತೆಗೆ ನಮ್ಮ ಗೌರಿ ವೆಂಕಟೇಶ್ ಅವರಂತೂ ನಮಗೊಂದು ನಿಮಿಷ ಕೂಡ ಪುರ್ಸತ್ ಕೊಡ್ತಾ ಇರಲಿಲ್ಲ. ಬನ್ರಿ ಬೇಗ ಬನ್ರಿ ರೆಡಿ ನಾವು ಅಷ್ಟು ಅದ್ಭುತವಾಗಿ ನಮ್ಮ ಈ ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ. ಅವರಿಗೆ ವೇದಿಕೆ ಮುಖಾಂತರ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೀನಿ ಗೌರಿ ವೆಂಕಟೇಶ್ ಸರ್. ಹಾಗೆ ಈ ಸಿನಿಮಾ ಯಾಕೆ ನಾನು ಇಷ್ಟಪಟ್ಟು ಮಾಡಿದೆ ಅಂದ್ರೆ, ಸಿದ್ದರಾಮೇಶ್ವರದಲ್ಲಿ ಒಂದು ಪಾತ್ರ ಕೊಟ್ಟರು ನನಗೆ. ಎಸ್.ಎ. ರಾಜ್ಕುಮಾರ್ ಅವರು ಪ್ರೊಡ್ಯೂಸರು. ಜೆ.ಕೆ. ಸುನಿಲ್ ಅವರು ನನಗೆ ಫೋನ್ ಮಾಡಿ ಒಂದು ಶಿವನ್ ಪಾತ್ರ ಇದೆ ಮಾಡ್ತೀರಾ ಅಂದರು. ಸರಿ, ನಾನು ಆ ಟೈಮಲ್ಲಿ ಸ್ವಲ್ಪ ಮಾಡೋಕ್ಕೆ ಮನಸ್ಸಿರ್ಲಿಲ್ಲ. ಇಲ್ಲ ಸರ್ ಅಂದರೆ ಮತ್ತೆ ಇವ್ರು ಪುರುಷೋತ್ತಮ್ ಫೋನ್ ಮಾಡಿ ಫೋರ್ಸ್ ಮಾಡಿ ಆ ಪಾತ್ರ ಕೊಟ್ಟರು. ಆ ಪಾತ್ರ ಗೆಟಪ್ ಆದಾಗ ಬಹಳ ಒಂಥರ ಸಮಾಧಾನ ಆಯಿತು. ನಾನು ಶಿವನ್ ಭಕ್ತನಾಗಿದ್ದೆ, ಶಿವನ ಬಹಳ ಆರಾಧಿಸ್ತಾ ಇದ್ದೆ. ಸೊ ಆ ಶಿವನ್ ಪಾತ್ರ ಕೊಟ್ಟಾಗ ನಿಜವಾಗ್ಲೂ ಬಹಳ ಖುಷಿ ಆಯಿತು. ಫೋಟೋಗ್ರಾಫ್ ನೋಡಿದೆ, ಬಹಳ ಖುಷಿ ಆಯಿತು. ಆಮೇಲೆ ಅಲ್ಲಿ ಅವ ಶೂಟಿಂಗ್ ಹೋಗಿದ್ದಾಗ ಮನೆ ಓನರು ರಿಟೈರ್ಡ್ ಜಡ್ಜ್ ಅವರ ಧರ್ಮಪತ್ನಿಯವರು, ನಾನು ನಾರ್ಮಲ್ ಡ್ರೆಸ್ ಅಲ್ಲಿ ಹೋದಾಗ ಅವ್ರಿಗೆ ನನ್ನ ಮನೆಗೆ ಒಳಗಡೆ ಸರಿಯಾಗಿ ಮಾತಾಡಲಿಲ್ಲ. ಅವರು ಥರ ಇಂಟರ್ವ್ಯೂ ಮಾಡ್ದಂಗೆ ಮಾಡಿದ್ರು. ಏನಪ್ಪ, ನೀನು ನಿನ್ನ ಹೆಸರೇನು? ಆ ಜಡ್ಜ್ ಗತ್ತಲ್ಲೇ ಮಾತಾಡೋದು. ಸೊ ಹಾಗೆ ಎಷ್ಟು ಕೊಡ್ತಾರೆ ಸಂಬಳ ನಿನಗೆ? ಏನೋ ಒಂದು ಕೊಡ್ತಾರೆ, ಅಷ್ಟೇನಾ? ಸರಿ ಹೋಗು ಅಂದರು. ಹಂಗೆ ಡೈರೆಕ್ಟಾಗಿ ಹೇಳ್ಬಿಟ್ರು. ಸರಿ, ಎದ್ದು ಮನೆಯಿಂದ ಆಚೆ ಬಂದ್ಬಿಟ್ಟೆ. ಸೊ ಮೇಕಪ್ ಆಗ್ತಾ ಇತ್ತು. ಮೇಕಪ್ ಎಲ್ಲ ಆದಮೇಲೆ ಅವರೆಲ್ಲ ಸ್ನಾನ ಮುಗಿಸ್ಕೊಂಡು ವಸ್ತು ಪೂಜೆ ಮಾಡಕ್ ಬಂದರು. ನಾನು ನೋಡ್ಬಿಟ್ಟು, ಅಯ್ಯೋ ಸಾಕ್ಷಾತ್ ಶಿವ ಬಂದು ನಮ್ಮ ಮನೆ ಒಳಗಡೆ ಕರ್ಕೊಂಡು ಹೋಗಿ ನಾನು ಎಷ್ಟೇ ವಯಸ್ಸಾಗಿದೆ ಬೇಡ ಅಂದ್ರೂ ಬಿಡ್ಲಿಲ್ಲ. ಅವರು ನನ್ನ ಪಾದ ಪೂಜೆ ಮಾಡಿ ಅವ್ರ ಮನೆಗೆ ಕರ್ಕೊಂಡು ಹೋಗಿ, ದೇವಸ್ಥಾನ ಒಳಗಡೆ ಅವ್ರ ದೇವ್ರ ಮನೆಗೆ ಕರ್ಕೊಂಡು ಹೋಗಿ ಅಷ್ಟು ಇದು ಮಾಡಿದ್ರು, ಅಷ್ಟು ಗೌರವ ಕೊಟ್ಟರು. ಅವಾಗ ನನಗೇನೋ ಅನ್ನಿಸ್ತು, ಈ ಪಾತ್ರ ಚೆನ್ನಾಗಿದೆಯಲ್ಲ ಅಂತ. ಆಮೇಲೆ ಆ ಪಾತ್ರ ನಿರ್ವಹಣೆ ಮಾಡಿ ಬಂದಾಗ ಡೈರೆಕ್ಟರ್ ಹತ್ರ ಅಲ್ಲೇ ಹೇಳಿದೆ, ಈ ಥರ ಒಂದು ಒಳ್ಳೆ ಪಾತ್ರ ಮಾಡೋಣ ಸರ್ ಅಂತ. ಅವರು ಇಷ್ಟ ತಗೊಂಡಿಲ್ಲ, ಏನು ಸಿನಿಮಾ ಮಾಡ್ತಾರೆ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಆಮೇಲೆ ನಾನು ಮತ್ತೆ ರೂಪಾಲಿ ಅವರೊಂದು ಛತ್ರಪತಿ ಶಿವಾಜಿ ಡ್ರಾಮಾ ಮಾಡ್ತಾ ಇದ್ವಿ. ಅವರು ಅದರಲ್ಲಿ ರಾಣಿ ಪಾತ್ರ ಮಾಡಿದ್ರು. ಅವ್ರ ಹತ್ರ ಡಿಸ್ಕಸ್ ಮಾಡಿದೆ, ಈ ಥರ ಇದೆಯಮ್ಮ ಒಂದು ಪಾತ್ರ ಮಾಡ್ಬೋದಾ ಅಂತ. ಅವರು ಫೋಟೋಸ್ ನೋಡಿದ್ರು. ಇಲ್ಲ ತುಂಬಾ ನಿಮಗೆ ಆಪ್ಟ್ ಆಗಿದೆ, ತುಂಬಾ ಸೂಟ್ ಆಗುತ್ತೆ, ಮಾಡಿ ನೀವು ಅಂದರು. ಮಾಡೋದಕ್ಕೆ ಬಂಡವಾಳ ಬೇಕಲ್ಲ ಅಂದೆ. ಸೊ ಇರ್ಲಿ, ನಮ್ಮ ತಂದೆ ಹತ್ರ ಮಾತಾಡ್ತೀನಿ, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ನೀವು ಮಾಡಿ ಅನ್ನೋ ಸಪೋರ್ಟ್ ಮಾಡಿದ್ರು. ರೂಪಾಲಿ ತುಂಬಾ ಥ್ಯಾಂಕ್ಸ್ ಮಾ. ಅವ್ರ ತಂದೆ ಹತ್ರ ಮಾತಾಡಿ ಇದಕ್ಕೆ ಬಹಳ ಒಂದು ಸಹಕಾರವನ್ನು ಕೊಟ್ಟರು. ಆಮೇಲೆ ನಮ್ಮ ಆತ್ಮೀಯ ಸ್ನೇಹಿತ ಇನ್ನೊಬ್ರು ಬಸವರಾಜ್ ದೇಸಾಯಿ, ಅವ್ರು ನಮ್ಮ ಮನೆ ಹತ್ರನೇ ಲ್ಯಾಬ್ ಇಟ್ಕೊಂಡಿದ್ದಾರೆ. ಅವ್ರ ಹತ್ರ ಹೋಗಿ ಮಾತಾಡಿದೆ. ಅವ್ರು ಏನು ಕಥೆನೋ ಕೇಳಿ, ಸಿನಿಮಾ ಮಾಡ್ತೀರಾ, ಮಾಡಿ, ನಾನು ಸಪೋರ್ಟ್ ಮಾಡ್ತೀನಿ ಅಂದರು. ಬಸವರಾಜ್ ಸರ್ ಧನ್ಯವಾದಗಳು. ಆಮೇಲೆ ಸುಮಿತ್ರಾ ಮೇಡಮ್ ಅವರು ಒಂದು ಸಿನಿಮಾ ಮಾಡಿದ್ರು. ಆಲ್ರೆಡಿ ಅವ್ರ ಮಗಳದ್ದು ಒಂದು ಸಿನಿಮಾ ಮಾಡಿದ್ದಾರೆ, ಟೇಕ್ ವಾಂಡೋ ಗರ್ಲ್ ಅಂತ. ಅವ್ರ ಹತ್ರ ಮಾತಾಡಿದೆ. ಅವರು ಕೂಡ ಬಹಳ ಸಂತೋಷ ಆಯ್ತು ಸರ್, ಮಾಡಿದ್ದಾರೆ ಅಂತೇಳಿ. ಯಾರು ಒಂದು ಚೂರು ಕ್ವಶನ್ ಕೇಳಿಲ್ಲ, ಯಾರು ಅಷ್ಟು ಸಪೋರ್ಟ್ ಮಾಡಿದ್ರು. ಅವೆಲ್ಲರ ಸಪೋರ್ಟ್ ಇಂದ ಇವತ್ತು ಈ ಸಿನಿಮಾ ಇಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಈಗಾಗಲೇ ಟ್ರಯಲ್ ನೋಡಿದ್ದೀರಾ.
ಬಹುಶಃ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಈ ಟ್ರಯಲ್ ಚೆನ್ನಾಗಿ ಮೂಡ್ ಬರೋದಕ್ಕೆ ಮತ್ತೆ ಟೈಟಲ್ ಕೊಟ್ಟಂತವ್ರು ನಮ್ಮ ಅನಿಲ್. ನಾವ್ ಈ ತರ ಡಿಸ್ಕಸ್ ಮಾಡುವಾಗ ಡೈರೆಕ್ಟರ್ ಹತ್ರ, ರೂಪಾಲಿ ಹತ್ರ ಡಿಸ್ಕಸ್ ಮಾಡಿ ಡೈರೆಕ್ಟರ್ ಹತ್ರ ಮಾತಾಡಿದೆ. ಡೈರೆಕ್ಟರ್ ಹೇಳಿದ್ರು ಆಯ್ತು ಸರ್ ಮಾಡೋಣ ಬಿಡಿ, ನೋಡೋಣ ಬಿಡಿ ಅಂದ್ರು. ಯಾಕಂದ್ರೆ ನಾವು ಒಬ್ಬರು ಕಲಾವಿದರು ಅಷ್ಟೊಂದು ದುಡ್ಡು ಇಟ್ಕೊಂಡಿರ್ತಾರ, ಇವ್ರ ಹತ್ರ ಏನಿರುತ್ತೆ ಅನ್ನೋ ಒಂದು ಅಭಿಪ್ರಾಯ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತೆ. ಆಮೇಲೆ ನಾನು ಮತ್ತೆ ಅನಿಲ್ ಇವ್ರ ಹತ್ರ ಮಾತಾಡಿದಾಗ ಒಂದು ಚಿಕ್ಕ ಡಿಸ್ಕಷನ್ ಆಯ್ತು. ಡಿಸ್ಕಷನ್ ಆದ್ಮೇಲೆ ನೆಕ್ಸ್ಟ್ ಡೇನೆ ಸರ್ ನೀವು ಮುಂದುವರಿರಿ ಸರ್ ಅಂದೆ. ಅನಿಲ್ ಡೈರೆಕ್ಟ್ ಇದು ಕೊಟ್ಟರು. ಆಮೇಲೆ ಈಗಾಗಲೇ ನಿಖಿತಾ ಸ್ವಾಮಿ ಅವರು ಗಂಗೆ ಪಾತ್ರ ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲ ಒಂದು ಕೋಇನ್ಸಿಡೆನ್ಸ್ ಇಂದ ಒಂದು ಒಳ್ಳೆ ಚಿತ್ರ ಮೂಡ್ ಬಂದಿದೆ. ಈ ಚಿತ್ರಕ್ಕೆ ಈಗ ಒಂದು ಫೈನಲ್ ಹಂತಕ್ಕೆ ಬಂದಿದೆ. ಇವತ್ತು ಟ್ರೈಲರ್ ರಿಲೀಸ್ ಮಾಡೋದಕ್ಕೆ ಕಾರಣ ನಾಡಿದ್ದು ಶಿವರಾತ್ರಿ ಹಬ್ಬ. ಸೊ ಶಿವರಾತ್ರಿ ಹಬ್ಬದ ದಿನ ಅಟ್ಲೀಸ್ಟ್ ಒಂದು ಟ್ರೈಲರ್ ರಿಲೀಸ್ ಮಾಡಿ ಆ ಶಿವನಿಗೆ ಒಂದು ಗೌರವ ಸಲ್ಲಿಸೋಣ ಕಾರಣಕ್ಕೆ ಬಹಳ ಅರ್ಜೆಂಟ್ ಅಲ್ಲಿ ನಾವು ಈ ಟೀಸರ್ನ ರಿಲೀಸ್ ಮಾಡಿದ್ದೀವಿ. ಈಗ ಪತ್ರಕರ್ತ ಮಿತ್ರರು ತಾವೆಲ್ಲರೂ ಇದುವರೆಗೂ ನಾನು ಇಷ್ಟು 330 ಚಿತ್ರ ಮಾಡೋದಕ್ಕೆ ತಮ್ಮೆಲ್ಲರ ಸಹಕಾರ, ಬೆಂಬಲ, ಪ್ರೋತ್ಸಾಹ ಇದೆ. ಸೊ ಇದಕ್ಕೂ ಕೂಡ ತಮ್ಮ ಪ್ರೋತ್ಸಾಹ ಕೊಟ್ಟು ನನ್ನ ಬೆಳೆಸಬೇಕು, ಹಾರೈಸಬೇಕು ಅಂತ ಕೇಳ್ಕೊಳ್ತೀನಿ. ಜೊತೆಗೆ ನಮ್ಮ ಸಿಲ್ವರ್ ಜೂಬ್ಲಿ ಚಿತ್ರ 25ನೇ ಚಿತ್ರ, ಅದು ಕೂಡ ಪೌರಾಣಿಕ ಚಿತ್ರ. ಅದನ್ನ ನನ್ನ ಬ್ಯಾನರ್ ಅಲ್ಲೇ ನಮ್ಮ ಪುರುಷೋತ್ತಮ ಅವರೇ ಮಾಡ್ತಾರೆ. ಅವ್ರಿಗೆ ಹ್ಯಾಟ್ರಿಕ್ ನಿರ್ದೇಶಕರು ಮತ್ತೆ ಸಿಲ್ವರ್ ಜೂಬ್ಲಿ ನಿರ್ದೇಶಕರು ಅಂತ ಹೆಸರು ಬರಲಿ ಅನ್ನೋ ಕಾರಣಕ್ಕೆ ನಮ್ಮ ಬ್ಯಾನರ್ ಇದೇ ತಂಡ ಇನ್ನೊಂದು ಸಿನಿಮಾ ಮಾಡ್ತಾ ಇದೀವಿ. ಅದನ್ನ ನೆಕ್ಸ್ಟ್ ರಿವೀಲ್ ಮಾಡ್ತೀನಿ. ತಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ ಇರಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಕೂಡ ನಮಸ್ಕಾರ ಅಂತ ತಿಳಿಸ್ತಾ, ವೇದಿಕೆ ಮುಂಭಾಗ ಇರ್ತಕ್ಕ ಎಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾ ಮಾತನ್ನು ಮುಗಿಸ್ತೀನಿ. ಬಹುಶಃ ಯುಗಾದಿಗೆ ಮಾಡೋಣ ಅನ್ಕೊಂಡಿದ್ದೀನಿ ಹಬ್ಬದ ದಿನ, ಯುಗಾದಿ ಹಬ್ಬಕ್ಕೆ ಆಲ್ಮೋಸ್ಟ್ ಮಾಡ್ತಾ ಇದ್ದೀವಿ. ಯುಗಾದಿ ಹಬ್ಬಕ್ಕೆ ಮತ್ತೆ ಇದೇ ಚಿತ್ರತಂಡ ಸೇಮ್ ಒಂದು ಟ್ರೈಲರ್ನ ಈಗ ಯಾದಗಿರಿ ಹತ್ರ ಶಹಾಪುರ್ ಅಂತಿದೆ, ಅಲ್ಲೊಂದು 15,000 ಜನ ಸೇರ್ತಾ ಇದ್ದಾರೆ. ಶಿವರಾತ್ರಿ 13ನೇ ವರ್ಷದ ಜನಪದ ಜಾಗರಣೆ ಅಂತ ಮಾಡಿ ಇವರು ಅದೆಲ್ಲ ನೇತೃತ್ವ ತಗೊಂಡಿದ್ದಾರೆ. ನಮ್ಮ ಬಸವರಾಜ್ ಪಡ್ಕೋಟೆ ಅವರು. ಇಡೀ ತಂಡ ಅಲ್ಲಿ ಹೋಗಿ ಅಲ್ಲೊಂದು ರಿಲೀಸ್ ಮಾಡ್ತೀವಿ ಸರ್. ಯುಗಾದಿ ಹಬ್ಬದಷ್ಟಕ್ಕೆ ರಿಲೀಸ್ ಮಾಡೋಣ ಅನ್ಕೊಂಡಿದ್ದೀವಿ ಸರ್. ಧನ್ಯವಾದಗಳು ಸರ್. ಶೆಮ್ಮಪ್ಪನ ಪಾತ್ರ ಮಾಡ್ದ. ನನ್ನ ನಮಸ್ಕಾರ. ನಂದು ಈ ಮೂವಿಲಿ ಪಾತ್ರ ಬಂದು 3 ಶೇಡಲ್ಲಿ ಬರುತ್ತೆ. ಒಂದು ದಾಕ್ಷಾಯಣಿ, ಪಾರ್ವತಿ, ಗೌರಿ. ಗೌರಿ ಭೂಲೋಕದಲ್ಲಿ ಆ ಪಾತ್ರ ಬರುತ್ತೆ. ದಾಕ್ಷಾಯಣಿ ಮತ್ತು ಪಾರ್ವತಿ ದೇವಲೋಕದಲ್ಲಿ ಬರುತ್ತೆ. ದಾಕ್ಷಾಯಣಿ ತಂದೆಯಾಗಿ ಸೋಬರಾಜ್ ಸರ್ ಮಾಡಿದ್ದಾರೆ. ದಕ್ಷ ಬ್ರಹ್ಮ ಅಲ್ಲ ಸರ್? ಹಾಂ, ದಕ್ಷ ಬ್ರಹ್ಮ ಪಾತ್ರ ಮಾಡಿದ್ದಾರೆ. ಹಾಗೆ ನಂದು ಮೊದಲನೇ ಮೂವಿ ಇದು ಗಂಗೆ ಗೌರಿ. ನನಗೆ ಫಸ್ಟ್ ಆಫ್ ಆಲ್ ಈ ಮೂವಿ ಗಣೇಶ್ ರಾವ್ ಸರ್ ಹೇಳಿದಾಗ ತುಂಬ ಅಂದರೆ ತುಂಬ ನರ್ವಸ್ ಫೀಲ್ ಆದೆ. ಮಾಡ್ತೀನೋ ಇಲ್ವೋ, ಅದು ಮೊದಲೇ ಮೂವಿ, ಮೈಥಾಲಜಿ ಮೂವಿ, ನಾನು ಇದನ್ನು ಮಾಡ್ತೇನೆ ಇಲ್ವೋ ಪಾತ್ರ ಅಂತ ಭಯ ಪಡ್ಕೊಂಡೆ. ಬಟ್ ಅವರೇ ನನಗೆ ಇನ್ಸ್ಪಿರೇಷನು, ತುಂಬ ಧೈರ್ಯ ತುಂಬಿದ್ರು, ಆ್ಯಕ್ಟಿಂಗ್ ಎಲ್ಲ ಹೇಳ್ಕೊಟ್ರು. ಡೈರೆಕ್ಟರ್ ಸರ್ ಸ್ವಲ್ಪ ಅನುಮಾನದಲ್ಲೇ ನನಗೆ ಕ್ಯಾರೆಕ್ಟರ್ ಹೇಳಿದರು. ಆಮೇಲೆ ಅವರೇ ನನ್ನ ಇದು ಪರ್ಫಾರ್ಮೆನ್ಸ್ ನೋಡಿ ಎಲ್ಲರ ಮುಂದೆನೇ ಹೊಗಳಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ಟೀಸರ್ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಮೊದಲೇ ಮೂವಿ ಸಕ್ಸಸ್ ಆಗಲಿ ಅಂತ ಎಲ್ಲರ ಮುಂದೆ ಕೇಳ್ಕೊತೀನಿ. ನೀವೆಲ್ಲರೂ ನನ್ನ ಮೂವಿನ ನೋಡಿ ಹಾರೈಸಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಬೇಕಂದ್ರೆ ಇದು ಟೋಟಲಿ ನನಗೆ ಇಲ್ಲಿ ಡ್ಯುಯಲ್ ಶೇಡ್ ಬರುತ್ತೆ, ಅಂದರೆ ಭೂಲೋಕದಲ್ಲಿ ಮತ್ತು ದೇವಲೋಕದಲ್ಲಿ ಅಂತ. ಭೂಲೋಕದಲ್ಲಿ ಕಂಪ್ಲೀಟ್ಲಿ ಒಂದು ಡಿ ಗ್ಲಾಮ್ ರೋಲ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ನನ್ನನ್ನು ಅದರಲ್ಲೂ ಕೂಡ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೂ ನಮ್ಮ ಗೌರಿ ವೆಂಕಟೇಶ್ ಅವರು ಕೂಡ ಬೇಗ ಕೆಲಸ ಮಾಡಿಸಿದ್ದಾರೆ ಎಲ್ಲರ ಕೈಲೂ. ಸೊ ಎಸ್, ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಕಂಪ್ಲೀಟ್ಲಿ ಡಿ ಗ್ಲಾಮ್ ಇದೆ. ನನಗೆ ತುಂಬಾ ಇಷ್ಟ ಆಯಿತು. ನೀವು ಈ ಟೀಸರಲ್ಲಿ ಕೂಡ ಕ್ಯಾರೆಕ್ಟರ್ನ ನೋಡ್ಬೋದು. ಆ್ಯಂಡ್ ವರ್ಕಿಂಗ್ ಕೂಡ ಅಂದರೆ ನನಗೆ ಇದೊಂದು ಹೊಸ ಟೀಮ್, ಬಿಕಾಸ್ ಎಲ್ಲರೂ ಇಲ್ಲಿ ಯುನೀಕ್ ಆಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಕಂಪ್ಲೀಟ್ಲಿ ಮೈಥಾಲಜಿ ಅಂದಾಗ ಅವ್ರು ಹೇಳಿದ್ರು 70% ನಮಗಿದು CG ವರ್ಕ್ ನಡೆಯುತ್ತೆ ಅಂತ. ಸೊ ಗ್ರೀನ್ ಮ್ಯಾಟಲ್ಲಿ ನಾವು ಕೆಲಸ ಮಾಡಬೇಕಂದ್ರೆ ಎಲ್ಲರೂ ತುಂಬ ಯುನೀಕ್ ಆಗಿ ಫಾಸ್ಟಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಸರ್ ಹೇಳಿದಾಗೆ ಸುಮಾರು ಡಿಫಿಕಲ್ಟೀಸ್ ಏನಿತ್ತು ಅಂದರೆ ನಾವು ಔಟ್ಡೋರ್ ಶೂಟಿಂಗ್ ಮಾಡಬೇಕಾದ್ರೆ ಅಂದರೆ ಇವಾಗಿನ ಟೆಕ್ನಾಲಜಿ ವೈಸ್ ಏನಿದೆ, ಇವಾಗ ಕೇಬಲ್ ವೈರ್ ಆಗ್ಬೋದು, ಸಿಮೆಂಟ್ ರೋಡ್ ಆಗ್ಬೋದು, ಆ್ಯಂಡ್ ನಾವು ನದಿ ಹತ್ರ ಎಲ್ಲ ಶೂಟ್ ಮಾಡ್ಬೇಕಾದ್ರೆ ಕೆಲವೊಂದು ಆಲ್ರೆಡಿ ನಮ್ಮ ಕನ್ಸ್ಟ್ರಕ್ಷನ್ ಆಗಿಬಿಟ್ಟಿರುತ್ತೆ. ಪೇಪರ್ ಬಾಟಲ್ಸ್ ಆಗಲಿ, ಪ್ಲಾಸ್ಟಿಕ್ಸ್ ಆಗಲಿ, ಇದೆಲ್ಲ ತುಂಬ ಅವಾಯ್ಡ್ ಮಾಡಬೇಕಾಗಿತ್ತು. ಆ್ಯಂಡ್ ತುಂಬ ಕೇರ್ಫುಲ್ಲಾಗಿ ನಮ್ಮ ಇಡೀ ಟೀಮ್ ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್ ಅವ್ರು ಎಲ್ಲರೂ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಹುಡುಗರು ಕೂಡ
ಏನು ಸ್ಮಾಲ್ ಡೀಟೇಲ್ಸ್ನ ಕೂಡ ಅಬ್ಸರ್ವ್ ಮಾಡಿ ನಮ್ಮ ಕೈಲಿ ಕೆಲಸ ಮಾಡಿಸಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಸ್ಪೆಷಲ್ ಆ್ಯಂಡ್ ಲಕ್ಕಿ ಅಂತ ಹೇಳ್ಬೋದು, ಬಿಕಾಸ್ ಈ ಥರ ಸಬ್ಜೆಕ್ಟ್ಸ್ ಎಲ್ಲರಿಗೂ ಸಿಗೋದಿಲ್ಲ. ಆ್ಯಂಡ್ ನನಗೆ ಒಂದು ಒಳ್ಳೆ ಅಂದರೆ ಗ್ಲಾಮರ್ ಇವಾಗ ನಡೀತಿರೋದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಎಲ್ಲರೂ ಹಿಡ್ಕೊಂಡು ಕೆಲಸ ಮಾಡ್ತಾರೆ. ಇದರಲ್ಲಿ ಅವ್ರು ಹೇಳ್ದಾಗೆ ದುಡ್ಡು ಬರುತ್ತೋ ಇಲ್ವೋ ಅನ್ನೋ ಒಂದು ಸೆಕೆಂಡ್ ಥಾಟ್ಸ್ ಇದ್ದೇ ಇರುತ್ತೆ. ಬಟ್ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಎಲ್ಲ ಆರ್ಟಿಸ್ಟ್ಗಳಿಗೆ. ಆ್ಯಂಡ್ ನಾವು ಮಾಡಿರೋ ಎಲ್ಲ ಆರ್ಟಿಸ್ಟ್ಗಳು ವೆರಿ ಬ್ಲೆಸ್ಡ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಹೌದು ಸರ್, ಓವರ್ ಅಂತ ಅಲ್ಲ ಸರ್. ನಾನು ಇವಾಗ ಬಿಕಾಸ್ ನಾನು ಕಂಪ್ಲೀಟ್ಲಿ ಬ್ಯಾಂಗ್ಳೂರವಳು ಆ್ಯಂಡ್ ನಾನು ಓದಿರೋದು ಎಲ್ಲಾನು ಇಲ್ಲೇ. ಸ್ವಲ್ಪ ಮಾಡರ್ನ್ ಟೆಕ್ನಾಲಜಿ ಆಗಲಿ ಮಾಡರ್ನೈಸೇಷನ್ಗೆ ನಾನು ಅಡ್ಯಾಪ್ಟ್ ಆಗಿಬಿಟ್ಟಿದ್ದೀನಿ. ಅದನ್ನು ನಾನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ, ಬಿಕಾಸ್ ನಾನು ಬೆಳೆದು ಬಂದಿರೋ ಲೈಫ್ ಸ್ಟೈಲ್ ಹಾಗೇ ಇದೆ. ಸೊ ಗ್ಲಾಮರ್ ಆ್ಯಂಡ್ ನಮಗೆ ಅದು ಕಾಮನ್ ಅನಿಸ್ಬಿಡುತ್ತೆ. ಇವಾಗಿನ ಜನ್ರೇಷನ್ ಅವ್ರಿಗೆ ಗ್ಲಾಮರ್ ಏನೂ ಅಲ್ಲ, ಬಿಕಾಸ್ ನಾವೀಗ ಇತ್ತೀಚೆಗೆ ನೀವು ಯಾವುದೇ ಒಂದು ಪಬ್ಬಿಗೆ ಹೋಗಿ ಯಾವುದೇ ಒಂದು ಔಟ್ಡೋರ್ ಲೊಕೇಶನ್ಗೆ ಹೋಗಿ ಎಲ್ಲ ಥರ ಹುಡುಗಿರು ಇರ್ತಾರೆ, ಎಲ್ಲ ಥರ ಡ್ರೆಸ್ ಕೂಡ ಹಾಕ್ತಾರೆ. ಈ ಥರ ಒಂದು ನಾವು ಕಮ್ಮಿ ನೋಡ್ತೀವಿ. ಆ್ಯಂಡ್ ನನಗದು ನಾರ್ಮಲೈಸೇಷನ್ ಆಗೋಗ್ಬಿಟ್ಟಿತ್ತು ನನ್ನ ಲೈಫ್ ಸ್ಟೈಲಲ್ಲಿ. ಆ್ಯಂಡ್ ಈ ಥರ ಒಂದು ಹಳ್ಳಿ ಪಾತ್ರ ಆಗಲಿ ಅದೇ ಸರ್, ನನಗೆ ಅಂದರೆ ನಾನು ಮಾಡೇ ಇಲ್ವಲ್ಲ, ಡೈಲಿ ನಾನು ಒಂದೇ ಥರ ಜನ ನೋಡ್ತಾ ಇದ್ದೀನಿ. ಸೊ ಇದನ್ನು ಮಾಡಿದ್ರೆ ಒಂದು ಡಿಫ್ರೆಂಟ್ ಆಗಿರುತ್ತೆ. ನನ್ನ ಕೆರಿಯರ್ಗೆ ಇದೊಂದು ಡಿಫ್ರೆಂಟ್ ವೇ ಆಗಿದ್ರೂ ಕೂಡ ಆಗ್ಬೋದು. ಆ್ಯಂಡ್ ಮುಂದೆ ನನ್ನ ಕೆರಿಯರ್ಗೆ ಇದೇ ಥರ, ಬಿಕಾಸ್ ಲುಕ್ ಒಬ್ಬೊಬ್ರು ನೋಡಿರೋದಿಲ್ಲ. ನನ್ನ ಇದೇ ಗ್ಲಾಮರ್ ಲುಕ್ಕಲ್ಲಿ ನೋಡ್ಕೊಂಡು ಬಂದಿರೋರಿಗೆ ಇದೊಂದು ಲುಕ್ ಅವ್ರಿಗೆ ಒಂದು ನಾನು ಪೊಟ್ರೈ ಮಾಡ್ಕೊಂಡಿದ್ದೀನಿ. ಸೊ ಇದರಿಂದ ಮೇ ಬಿ ಐ ಮೇ ಗೆಟ್ ಫ್ಯೂ ಚಾನ್ಸಸ್ ಅನ್ನೋ ಒಂದು ಥಾಟಲ್ಲಿ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ಹೌದು ಸಭೆಯ ಮುಂಭಾಗದಲ್ಲಿರುವವರಿಗೆ ಹಾಗೆ ಚಿತ್ರತಂಡಕ್ಕೆ ನಮಸ್ಕರಿಸುತ್ತಾ, ಇವತ್ತಿನ ಕಾಲದಲ್ಲಿ ಕಮರ್ಷಿಯಲ್ ಚಿತ್ರಗಳ ಪೈಪೋಟಿಯ ಮಧ್ಯೆ ಆಧ್ಯಾತ್ಮಿಕದ ಬಗ್ಗೆ ಒಲವು ಇಟ್ಕೊಂಡು ಓಂಕಾರ ಪುರುಷೋತ್ತಮ್ ಅವರು ದೈವೀ ಶಕ್ತಿಗಳ ಚಿತ್ರಗಳನ್ನು ಮಾಡ್ತಾರಂದರೆ ತುಂಬ ಸಂತೋಷ. ಎಷ್ಟೇ ಕಷ್ಟ ಆದರೂ ಕೂಡ ಇಂಥ ಸಿನಿಮಾಗಳು ಅಲ್ಲಲ್ಲಿ ಬರ್ತಾ ಇದ್ದರೆ ಜನರಿಗೆ ಕೆಲವು ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಹಿನ್ನೆಲೆಗಳನ್ನು ನೆನಪಿಸ್ಕೊಳ್ಳಿಕ್ಕೆ ಮತ್ತು ಜ್ಞಾನ ಭಂಡಾರದಲ್ಲಿ ಉಳಿಸ್ಕೊಳ್ಳೋಕ್ಕೆ ಇದೊಂದು ಅಸ್ತ್ರ ಆಗುತ್ತಂತ ನನ್ನ ಭಾವನೆ. ಹಾಗೆ ಚಿತ್ರದ ಹೆಸರು ಗಂಗೆ ಗೌರಿ. ಗಂಗೆ ಗೌರಿಯ ಪ್ರಧಾನ ಪಾತ್ರದಲ್ಲಿ ಗಣೇಶ್ ರಾವ್ ಕೇಸರಿಕರ್. ಶಿವನ ಹೆಸರು ಇಲ್ದಿದ್ರು ಕೂಡ ಅವರ ಪರ್ಸನಾಲಿಟಿ, ಅವ್ರಿಗೆ ಏನು ವೇಷಭೂಷಣಗಳ ಮಧ್ಯೆ ಶಿವ ಅಲಂಕೃತವಾಗಿ ನಿಂತಾಗ, ಲಾಸ್ಟ್ ಟೈಮ್ ಪೋಸ್ಟರ್ ನೋಡಿದ್ದೆ ನಾನು, ಗಂಗೆ ಗೌರಿ ಮಧ್ಯೆ ನೀವು ಮಧ್ಯೆ ಇದ್ದೀರಿ. ನನಗೆ ಅನಿಸುತ್ತೆ ಆಗಿನ ಗಂಗೆ ಗೌರಿ ನಾವೆಲ್ಲ ನೋಡಿದ್ರು ಕೂಡ ಈಗಿನವರಿಗೆ ಗಂಗೆ ಗೌರಿ ಸಿನಿಮಾದ ಪರಿಚಯ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈಗಿನ ಜನರಿಗೆ ನೀವು ಇಂತಹ ಒಂದು ಗಂಗೆ ಗೌರಿ ಸಿನಿಮಾವನ್ನು ಮಾಡಿದ್ದು ತುಂಬ ಒಳ್ಳೆಯದು. ಹಾಗೆ ಆಗಲೇ ಹೇಳಿದ್ರಿ ನೀವು, ಗಣೇಶ್ ರಾವ್ ಕೇಸರ್ಕರ್ ಸಿನಿಮಾ ಮಾಡೋಕ್ಕೆ ಸಾಧ್ಯನಾ ಅನ್ನೋ ಥರ. ಅವರಿಗೆ ರಾಜಕೀಯದ ಸಂಪರ್ಕ, ಮಿತ್ರತ್ವ ತುಂಬ ಚೆನ್ನಾಗಿದೆ. ಅವರು ಒಂದಲ್ಲ, ಈ ಥರ 10 ಸಿನಿಮಾನು ಮಾಡುವಂಥ ಕೆಪಾಸಿಟಿ ಅವರಿಗಿದೆ. ನನಗೆ ಗೊತ್ತಿರೋ ಪ್ರಕಾರ ಈಗಾಗಲೇ ಅವರು ನಮ್ಮ ಚಿತ್ರರಂಗದ ಮಧ್ಯದಲ್ಲೇ ಒಂದು ಒಳ್ಳೆಯ ಹುದ್ದೆಯನ್ನು ಅಲಂಕರಿಸಬೇಕಿತ್ತು. ಅದು ಮುಂದಿನ ದಿನಗಳಲ್ಲಿ ಆ ಯೋಗ ಅವರಿಗೆ ಬರುತ್ತೆ ಅಂತ ನನಗೆ ನಂಬಿಕೆ ಇದೆ. ಹಾಗೆಯೇ ಈಗ ಇನ್ನೊಂದು ಪ್ರೆಸ್ ಮೀಟ್ ನಾನು ಜಾಸ್ತಿ ಮಾತಾಡಲ್ಲ. ಈ ಚಿತ್ರತಂಡಕ್ಕೆ ಶುಭವನ್ನು ಕೋರುತ್ತಾ, ನನ್ನನ್ನು ಈ ಟೀಸರ್ ಲಾಂಚ್ ಮಾಡೋಕ್ಕೆ ಕರೆದಂಥ ನಿರ್ದೇಶಕರಿಗೂ, ನಿರ್ಮಾಪಕರಿಗೂ ಹಾಗೂ ಚಿತ್ರತಂಡಕ್ಕೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಕೊಂಡ್ಕೊಳಿಸ್ತೀನಿ. ಜೈ ಹಿಂದ್. ಅಲ್ಲಿ JB ಡಯಾಗ್ನೋಸ್ಟಿಕ್ ಸೆಂಟರ್ ಅಂತ ಒಂದು 25ನೇ ವರ್ಷ ರನ್ನಿಂಗಲ್ಲಿದೆ. 2000 ಸ್ಟಾರ್ಟ್ ಮಾಡಿರೋದು. ಸೊ ಗಣೇಶ್ ರಾವ್ ಅವರು ನನಗೆ ಒಂದು 15 ವರ್ಷದಿಂದ ಪರಿಚಯ ನನಗೆ. ಸೊ ಈ ಒಂದು 6 ತಿಂಗಳ ಹಿಂದೆ ಬಂದು ನನ್ನ ಜೊತೆಯಲ್ಲಿ ಮಾತಾಡ್ತಾ ಇದ್ರು, ಹೀಗೆ ಮಾಡೋಣ ಅಂತ. ಒಂದ್ಸತಿ ಕಾರಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಬೇಕಾಗ್ಬೋದು, ನಿಮ್ಮ ಸಹಾಯ ನನಗೆ ಬೇಕು ಅಂದರು. ಆಯಿತು ಅಂತ ಹೇಳಿದೆ. ಸೊ ಆದ ಕಾರಣ ಮತ್ತೆ ಒಂದು 2-3 ದಿವಸ ಬಿಟ್ಬಿಟ್ಟು ನನ್ನ ಸೆಂಟ್ರಿಗೆ ಬಂದು ಪುರುಷೋತ್ತಮ್ ಸರ್ ಕೂಡ ಕರ್ಕೊಂಬಂದರು.
ಕರ್ಕೊಂಬಂದು ಸೊ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಪುರುಷೋತ್ತಮ್ ಸರ್ನ. ಸೊ ಈ ಥರ ಗಂಗೆ ಗೌರಿ ಪಿಕ್ಚರ್ ಮಾಡೋಣ ಅಂತ ಇದ್ದೀವಿ, ಸೊ ನಿಮ್ಮದು ಸಹಕಾರ ಬೇಕಾಗತ್ತೆ, ನಿಮ್ಮದು ಒಂದು ಸಹ ನಿರ್ಮಾಪಕರು ಅಂತ ಇದು ಮಾಡ್ತೀನಿ ಅಂದರು. ಸರ್ ನನ್ನನ್ನು ಸಹ ನಿರ್ಮಾಪಕರು ಅಂತ ಮಾಡಬೇಡಿ ಅಂತ ಹೇಳಿದೆ. ಸೊ ನನ್ನ ಸಹಾಯ ಇದ್ದೇ ಇರುತ್ತೆ, ಯಾವಾಗಲೂ ಇದ್ದೇ ಇರುತ್ತೆ, ನಿಮ್ಮ ಜೊತೆ ನಾನು ಇದ್ದೇ ಇರ್ತೀನಿ. ಸೊ ಆಯಿತು ಅಂತ ಹೇಳಿ ಹಾಗೆ ಮತ್ತೆ ನನಗೆ ಒಂದು ಗೌರಿ ತಂದೆಯಾಗಿ ನಟನೆ ಮಾಡೋದಕ್ಕೆ ಕೂಡ ಅವಕಾಶ ಮಾಡಿಕೊಟ್ರು. ನಾನು ಯೂಶ್ವಲಿ ನನಗೆ ನಟನೆ ಮಾಡೋದಕ್ಕೆ ಬರಲ್ಲ, ಆದರೂ ಕೂಡ ಪುರುಷೋತ್ತಮ್ ಸರ್ ಬಿಡಲಿಲ್ಲ. ಸೊ ತುಂಬ ಚೆನ್ನಾಗಿ ಅವರು ಇದನ್ನು ಮಾಡಿಕೊಟ್ರು ನನಗೆ. ಅವರಿಗೂ ತುಂಬ ಧನ್ಯವಾದಗಳು. ಮತ್ತು ಗಣೇಶ್ ರಾವ್ ಅವರಿಗೂ ಧನ್ಯವಾದಗಳು. ಸೊ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಮೇಲೆ ಇರುವಂಥ ಗಣ್ಯ ವ್ಯಕ್ತಿಗಳಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳೊಂದಿಗೆ ಈ ವೇದಿಕೆ ಮೇಲೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದನೆಗಳು. ನಮಸ್ಕಾರ. ನಿರ್ಮಾಪಕರು ಶ್ರೀಮತಿ ಸುಮಿತ್ ಅವರು ಒಂದು 2 ನಿಮಿಷ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಗಣೇಶ್ ರಾವ್ ಸರ್ ನಮ್ಮನ್ನ ಈ ಸಿನಿಮಾಗೆ ಸಹ ನಿರ್ಮಾಪಕರಾಗಿ ಕರೆದಿದೆ. ಮಕ್ಕಳು ಕಲ್ತ್ಕೊಳ್ಳೋದಿದೆ. ನಾವು ಈಗಿನ ಕಾಲದಲ್ಲಿ ಎಲ್ಲಾನು, ಈಗಿನ ಕಾಲದ ಮಕ್ಕಳು ದೇವರು ಆಗ್ಲಿ ಯಾವುದೇ ಪೌರಾಣಿಕ ಆಗ್ಲಿ ಏನೂ ಅವ್ರಿಗೆ ಗೊತ್ತೇ ಇರಲ್ಲ ನಮ್ಮ ಸಂಸ್ಕಾರ. ಇದ್ರಲ್ಲಿ ನನ್ನ ಮಗಳು ಪುಟ್ಟಗೌರಿಯಾಗಿ ಮಾಡಿರೋದು ನನಗೆ ತುಂಬ ಖುಷಿ ಇದೆ. ಟೀಸರಲ್ಲೂ ಅವಳು ಕಾಣಿಸ್ಕೊತಾಳೆ ನನ್ನ ಮಗಳು ಪುಟ್ಟಗೌರಿಯಾಗಿ, ಆಮೇಲೆ ದೊಡ್ಡ ಗೌರಿ ಆಗ್ತಾರೆ ಗೌರಿ ಗಂಗೆ. ನಂಗೆ ತುಂಬ ಖುಷಿ ಇದೆ ಇವ್ರ ಜೊತೆ ಕೆಲಸ ಮಾಡಿಬಿಟ್ಟು, ತುಂಬ ಖುಷಿಯಾಗಿದ್ದೀನಿ. ತುಂಬ ಥ್ಯಾಂಕ್ಸ್ ಗಣೇಶ್ ಸರ್ಗೆ ತುಂಬ ಧನ್ಯವಾದಗಳು. ಪುರುಷೋತ್ತಮ್ ಸರ್ಗೂ ತುಂಬ ಧನ್ಯವಾದಗಳು. ಮಾಧ್ಯಮದವ್ರಿಗೂ ತುಂಬ ಧನ್ಯವಾದ.